ಇನ್ನು NPS OPS ಆಗಬೇಕು. ಸರ್ಕಾರ ಜೊತೆ ಚರ್ಚೆ ನಡೀತಾ ಇದೆ. 19ನೇ ತಾರೀಕು ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಇದೇ ಥರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶ್ವಾಸ ಇಡಿ, ಈ ರಿಪೋರ್ಟ್ ಶಾರ್ಟ್ಲಿ ಇನ್ನೊಂದು ತಿಂಗಳಲ್ಲಿ ಕೊಡೋರಿದ್ದಾರೆ. ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ NPS OPS ಮಾಡಿಸುವ ಕೆಲಸವನ್ನು ಮಾಡಿಸ್ತೇವೆ. ನಾನು ಕೂಡ ತೀರ್ಮಾನ ಮಾಡಿದ್ದೇನೆ, ನಮ್ಮ ಅವಧಿನಲ್ಲಿ NPS OPS ಆಗಬೇಕು. ಅದರಿಂದ ಹಿಂದೆ ಸರಿಯುವಂಥ ಸಿಸ್ಟಮ್ ಇಲ್ಲ. ಮೊದಲೆಲ್ಲ DA ತಗೊಳ್ಬೇಕಾದ್ರೆ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳ ಕಾರ್ಗೆ ಅಡ್ಡ ಮಲಗ್ತಾ ಇದ್ರು, ಹೋರಾಟ ಮಾಡ್ತಾ ಇದ್ರು, ಧರಣಿಗಳನ್ನು ಮಾಡ್ತಾ ಇದ್ರು. ನಿಮ್ಮ ಷಡಾಕ್ಷರರು ಯಾವುದೇ ಧರಣಿಗಳನ್ನು ಮಾಡಿಲ್ಲ. ಅದೇ IQ ಬುದ್ಧಿವಂತಿಕೆಯಲ್ಲಿ ಹೊಡಿತಾ ಇದ್ದೀವಿ ನಾವೇನಿದ್ರು. ಅದೇ ಬುದ್ಧಿವಂತಿಕೆ. ಮಕ್ಕಳಿಗೆ ಹೇಳಿದ್ನಲ್ಲ, ಏನು ತೋಳುಬಲ ಹಣ ಬಲ ಅದ್ಯಾವುದೂ ಇಲ್ಲ. ಅದೆಲ್ಲ ಬಲಕ್ಕಿಂತ ಬುದ್ಧಿವಂತಿಕೆ ಬಲ ಭಾಳ ಮುಖ್ಯ. ಆ ಬುದ್ಧಿವಂತಿಕೆ ಬಲದಿಂದ ಇವತ್ತು ಸಂಘಟನೆ ನಡೆಸ್ತಾ ಇದ್ದಾವೆ. ಅನಿವಾರ್ಯ ಬಂದಾಗ ಮಾತ್ರ ಹೋರಾಟದ ಯೋಚನೆಗಳನ್ನು ಮಾಡಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಮೊನ್ನೆವರೆಗೆ ಕೂಡ ಯಾವುದಾದ್ರೂ ನೌಕರರು ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ, ನಾನು ಚುನಾವಣೆ ಸೆಕೆಂಡ್ ಟೈಮ್ ನಿಂತಾಗ ಹೇಳಿದ್ದೆ, ಯಾರಾದರೂ ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ ನನ್ನ ಗೆಲ್ಲಿಸಿ. ಫಸ್ಟ್ ಟೈಮ್ ಗೆದ್ದಾಗ ಹೇಳಿದ್ದೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೊಡ್ತೇನೆ, ಮಾಡಿ 25 ಆದೇಶ ಮಾಡಿಸ್ತೇನೆ ಅಂತ ಹೇಳಿದೆ. ಅದು ಮುಗೀತು. ಈ ಸಲ ನೀವು ಗೆಲ್ಸಿದ್ರೆ ಹೇಳಿದ್ದೆ, ನೀವು ನನಗೆ ಗೆಲ್ಸಿದ್ರೆ ಯಾರಾದರೂ ಎಂಪ್ಲಾಯೀಸ್ ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ 1 ಕೋಟಿ ವಿಮೆ ಪರಿಹಾರ ಕೊಡೋ ಯೋಜನೆ ಜಾರಿಗೆ ತರ್ತೇವೆ ಅಂತ ಹೇಳಿದ್ದೀವಿ. ಇನ್ನು ಗೆದ್ದ 5 ತಿಂಗಳಾಗಿಲ್ಲ, ಜಾರಿಗೆ ಬಂದಾಗಿದೆ. ಜಾರಿಗೆ ಬಂದಿದೆಯಲ್ವಾ? ಹಂಗೆ ಯಾರೂ ಸಾಯೋದು ಬೇಡ. ಅಟ್ಲೀಸ್ಟ್ ಏನಾದರೂ ಆಕ್ಸಿಡೆಂಟಲ್ಲಿ ಡೆತ್ ಆದರೆ ನಮ್ಮ ಫ್ಯಾಮಿಲಿಗೆ 1 ಕೋಟಿ ಪರಿಹಾರ ಕೊಡೋ ಯೋಜನೆ ಈಗ ಜಾರಿಗೆ ಬಂದಿದೆ. ಭರವಸೆ ಅಲ್ವಾ? ಸುಳ್ಳು ಹೇಳಿದ್ವಾ ನಾವು? ಇದು ಭರವಸೆ.